ಹಿಂಗ್ರಿ ಹಂಗಲ್ಲ ಹೊಳ್ಳಿದು ಮೊದ್ಲ ಇವು ಡಬ್ಬಿ ಒಳಗೆ ಹಾಕಕತ್ತೀರ ಸಚ್ಚೆ ಇವಾಗ ನೋಡ್ರಿ ನಾನಂತರ ಜಳಕ ಮಾಡಿ ರೆಡಿ ಆದೆ ರೀ. ಮನೆ ಒಳಗೆ ನಾವು ದಿನ ಇರ್ತೀವಿ, ಕಸ ಗುಡಿಸ್ಕೊಂಡು ಆಮೇಲೆಲ್ಲ ನೆಲ ಒರೆಸ್ಕೊಂಡು ಮನೆ ನೀಟಾಗಿ ಇಟ್ಕೊತೀವಿ. ನಾವು ಒಂದು ದಿನ ಅಥವಾ 2 ದಿನ ನಾವು ಹೊರಗಡೆ ಹೋದ್ವಿ ಅಂತಂದು ಹೇಳಿದ್ರೆ ಮನೆ ಎಲ್ಲ ಧೂಳು ಆಗಿಬಿಡ್ತೈತಿ. ಮನೆಯೊಳಗೆ ಒಬ್ರು ಯಾರು ಐತಂದ್ರೆ ಎಲ್ಲ ಕ್ಲೀನಾಗಿ ಮಾಡ್ಕೊಬೋದ್ರಿ. ನಮ್ಮ ಸಾನೆ ಅಂತ ಗೊತ್ತೈತ್ರಿ, ಯಾಕೆಂತ ನಾವಿಲ್ಲ ಅಂತಂದು ಹೇಳಿದ್ರೆ ಮನೆಯಾಗ ಇಲ್ಲಿ ಇರೋದಿಲ್ಲ. ಯಾಕಂದ್ರೆ ಮ್ಯಾಲೆ ಒಂದು ಆಗ್ಬಿಡ್ತೈತೆ ರೀ ಇದು ಮನೆ, ಯಾರು ಇರೋದಿಲ್ಲ ಏನಿಲ್ಲ. ಆಕೆಗೂ ಭಾಳ ಹೆದರ್ತಾಳ್ರಿ ಆಕೆ, ಹಗಲೇ ಆಗಲಿ ರಾತ್ರಿ ಆಗಲಿ ಒಬ್ಬಾಕೆ ಇರೋಕೆ ಆಗಂಗಿಲ್ಲ ಅಂತಾಳ್ರಿ ಆಕೆ. ಸೊ ಹಂಗಾಗಿ ನಾವು ಎಲ್ಲಾರ ಊರಿಗೆ ಅದು ಹೋದಿಪ್ಪ ಅಂತಂದು ಹೇಳಿದ್ರೆ ಅಲ್ಲಿ ನಮ್ಮ ಅಮ್ಮರ ಮನೆಯಾಗ ಇರ್ತಾಳ್ರಿ. ಇಲ್ಲತ್ತಂದ್ರೆ ತಳಗ ನಮ್ಮ ದೊಡ್ಡ ಅಪ್ಪರ ಮನೆಯಾಗೆಲ್ಲ ಅವ್ರ ಪುಪ್ಪವ್ರ ಮನೆಯಾಗ ಇರ್ತಾಳ್ರಿ ಆಕೆ. ಇಲ್ಲಿದ್ಲಂದ್ರೆ ಬಂದು ಕಸ ಹೊಡೆದು ಅದೆಲ್ಲ ಹೋಗ್ತದೆ ರೀ, ಆಕೆ ಅಲ್ಲಿದ್ಲಲ್ರಿ. ಸೊ ಹಂಗಾಗಿ ನಿನ್ನೆ ನಾವು ಬರ್ತೀವಿ ಅಂದಾಗನ ಆಕಿನೇ ಇಲ್ಲಿ ಬಂದಿದ್ಲೆ ರೀ. ಮತ್ತು ಬೆಳಿಗ್ಗೆದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಆಗಿಬಿಡ್ತೀರಿಪ್ಪ. ಕಸ ಹೊಡ್ಕೊಳ್ಳೋದು, ನೆಲ ಒರೆಸ್ಕೊಳ್ಳೋದು ಬರೀ ಆಗ್ಬಿಡ್ತೀರಿ. ಆಮೇಲೆ ಜಲ್ದಿನೇ ಎದ್ದು ಮಕ್ಕಳಿಗೆಲ್ಲ ತಲೆ ಬಾಚಿದೆ. ಅವರು ಸ್ನಾನ ಮಾಡಿ ರೆಡಿಯಾಗಿ ಸ್ಕೂಲ್ಗೆ ಹೋದರು. ಮತ್ತು ಅವ್ರಿಗೆ ಡಬ್ಬಿ ಕಟ್ಟಕ್ಕೆ ಅಡುಗೆ ಮಾಡಿದೆ. ತಮ್ಮನ್ನ ಹೋದ್ಮೇಲೆ ನೋಡ್ರಿ ಇಲ್ಲಿ ಇಷ್ಟು 2 ಹಗ್ಗ ತುಂಬ್ಯಾವ್ರಿ ಬಟ್ಟೆ ಎಲ್ಲ ಹೋಗೋದು ಹಾಕಿದ್ದು ನೋಡ್ರಿ ನಾನು. ಅದೇನು ರೀ ಇವೆಲ್ಲ ಜರ್ಕಿನ್ ಶೊಟ್ರು ಸಾನಿ ಅಂದು ಎಲ್ಲ ಕೂಡ ಒಗದು ಹಾಕಿದ್ದೆ ನಾನು. ಒಗದು ಹಾಕಿ ಇವಾಗ ಸ್ನಾನ ಮಾಡಿ ಈಗ ತಳಗೆ ಹೋಗ್ರಿ. ತಳಗೆ ಹೋದ್ಮೇಲೆ ಅಲ್ಲಿ ಏನೇನೈತು ಇವತ್ತು ಮಾಡೋದನ್ನು ನೋಡ್ಬೇಕ್ರಿ. ನಿನ್ನೆ ಅಂತ ಅರ್ಧ ಕರ್ಚಿಕಾಯಿ ಮಾಡ್ಯಾರಿ, ಇವತ್ತೊಂದು ಸ್ವಲ್ಪ ಮಾಡೋದೈತಂತ್ರಿ. ಅವು ಬಡೆ ಸುವಾಲಿ ಎಲ್ಲ ಅಂತೀವಲ್ರಿ, ಹಂಗೆ ಅವೆಲ್ಲ ಮಾಡಾವದಾವ್ರಿ. ಅಮ್ಮ ಅದು ಬಂದಾರಿ. ಈಗ ಹೋಗೋಣ್ರಿ ತಳಗೆ. ಇವು ಕಡ್ಲಿಬೇಳೆ ರೀ, ಗಿರಣಿಗೆ ಹಿಟ್ಟು ಹಾಕ್ಸಿ ಇಟ್ರಾಕತಿ. ಈಗ ಚಳಿಗಾಲ ಅಲ್ರಿ, ಸ್ವಲ್ಪ ಬಜ್ಜಿ ಗಿಜ್ಜಿ ಮಾಡಕ್ಕೆ ಬರ್ತದೆ ಅಂತೇಳಿ ತೊಗೊಂಬಂದಿದ್ದೆ. ಅವನ್ನ ತಂಪಾಗ್ಬಿಟ್ಟವ್ರಿ ಅವು, ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಒಣ ಹಾಕಿನ್ರಿ. ಇವೆಲ್ಲ ಒಣಗಿದ ಮೇಲೆ ಗಿರಣಿಗೆ ಹಾಕಿಸ್ಕೊಂಬರ್ಬೇಕ್ರಿ. ಇದನ್ನ ಹಸಿ ಕಡ್ಲಿಬೇಳೆ ಹಿಟ್ಟು ಹಾಕತ್ರಿ. ಇದು ಚವಿ ಹಾಕ್ಲಗಲ್ಲ ಹೋಗೋಣ ತೊಳಗೆ. ಅಮ್ಮ ಅದು ಬಂದಾರ, ಹಾಕಿದೆ ಮದುವೆ ಮಟ್ಟ ಈಗ ಸೌಡ ನೋಡಿ. ಹೋಗೋಣ. ಚಾಲು ಕೆಲಸನೇ ಕೆಲಸ ನಡಿ. ನಮ್ಮ ಊರಾಗ ಬಂದಾರೆ. ಅದು ಒಣ ಇಟ್ಟ ಹಾಕ್ಬೇಕೈತ್ರಿ. ಏನ್ ಮಾಡ್ಲಾರ ಹಿಂಗ್ರಿ ಹಂಗಲ್ಲ ಆಕೇನಂತ ಗೊತ್ತೈತೇನ, ಅವ್ನ ಹಪ್ಪಳ ಮಾಡಿದ್ದಾರೆ ಮತ್ತ ಅವ್ರಿಗೆ ಚಾ ಕೊಡ್ಬೇಕಂತಾಳ. ಮತ್ತೆ ಅದು ಬಿಟ್ಟು ಮತ್ತೆ ಇವ ನೋಡ್ಪ ನೀನ್ ಅರ್ಧ ಕಟ್ಟಿಗೆ ಅದನ್ನೆಲ್ಲ ಮಾಡ್ಯಾರಿ. ಇವತ್ತು ಸುವಾಲಿ ಅಂದ್ರ ಏನ್ ಸುವಾಲಿ ಅಂದ್ರ ಚಪ್ಪಲ್ ಎಲಿ ಲಟ್ಟಿಸದವ್ನ ಎಲಿ ಲಟ್ಟಿಸಿ ಅವ್ರ ಕರೆದು ಉಡಿ ತುಂಬಾಟ್ ಬೇಕವು. ಅವು ಬೇಕು, ಅವು ಬುಡ್ಡಿ ಹೋಳಿಗೆ ಬೇಕು, ಕರ್ಚಿಕಾಯಿ, ಆ ಬಳಕ ಇವು ಬಡಿಯ ಅಂತ ಮಾಡ್ತಾಗ ಹೆಸರು ಕಾಳಿನ ಅವೆಲ್ಲ ಉಡಿ ತುಂಬಾಟ್ ಬೇಕು. ದೀಪರಿ ಅಡ್ಗಿಗ್ ಬೇಕವು. ದೀಪರಿ ಅಡ್ಗೆ ನಾಳೆಲ್ಲ ಉಡಿ ತುಂಬದೈತಿ. ಎಲ್ಲ ದೇವ್ರಿಗೆ ಉಡಿ ತುಂಬದ್ ನಾಳೆ. ನಿಮ್ಮವ ಯಾಕಂದ್ರೆ ಕೂತ್ಕೊಂಡು ಪೀಸ್ ಹೋಗೈತೆ ಮಕ್ಕಳೇ ಸಬ್ಸಿಡಿ ತಗೊಂಡು ಯಾರು ಜರ ಪಂಡಲ್ಲಿ ಬಿ ಹೋಗ್ತಾವ ಟ್ರಾನ್ಸ್ಫರ್ ಸೂಪ ಇದನ್ನ ಕಲರ್ ಕೆಂಪು ಕಲರ್ ಇಪ್ಪ. ಇದು ಬೆಳಗ್ಗೆ ಕೆಂಪು ಹಾಕದ ಹಿಟ್ಟು ಒಣ ಹಿಟ್ಟನ ಹಾಕಿದ್ರೆ ಎಲ್ಲ ಮಿಕ್ಸ್ ಆಕತಿ. ಇದನ್ನ ಹಾಕಿಡಿ, ಒಣ ಹಿಟ್ಟು ಹಾಕಿಡಿ. ಅದ್ರಾಗ ಇದ್ರಾಗ ಈಗ ಅಲ್ಲಮ್ಮ ನಮ್ಮ ಅಮ್ಮ ಈಗ ಒಣ ಹಿಟ್ಟು ಇದನ್ನೈತಲ್ಲ ಹಿಟ್ಟೊಳಗೆ ಇದಕ್ಕೆ ಅರ್ಶಿನ ಬೇಕಾ ಅರ್ಶಿನ, ಇದು ಕೆಂಪು ಬೇಕಾದ್ರೆ ಕೆಂಪು ಕಲರ್ ಮಿಕ್ಸ್ ಮಾಡಿ ಕಲಸಿದ್ರೆ ಅದು ಹಿಟ್ಟು ಪೂರ ಕಲರ್ ಬರ್ತೈತೆ. ಇದೆಲ್ಲ ಹಿಟ್ಟು ನಾದಿದ್ಮ್ಯಾಗೆ ಅದಕ್ಕೆ ಕಲರ್ ಮಿಕ್ಸ್ ಮಾಡತ್ತಾರ. ಅದು
ಹಸ್ರನೇ ಫುಲ್ ಜೋರ್ ಐತಿ ಮದ್ವಿ ಫುಲ್ ಜೋರ್ ಐತಿ ಮದುವೆ ಕಾರ್ಡ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಕೊಡ್ಬೇಕ್ರಿ. ಈಗ ನಾವು ಕೊಡೋಕೆ ಸ್ಟಾರ್ಟ್ ಮಾಡೀವಿ. ನಾನು ಮುನ್ನ ಕೂಡಿ ಬೆಳಗ್ಗೆ ಐತಲ್ರಿ ಮುನ್ನ ಆಮ್ಯಾಗ ನಮ್ಮ ಅನ್ನ ಕೂಡಿ ಸ್ವಲ್ಪ ಕಡೆ ಹೋಗಿ ಕೊಟ್ಟು ಬಂದಾರೆ. ಈಗ ಮತ್ತು ನಾವು ಇಲ್ಲಿ ತಾಜನಗರ ಆಮ್ಯಾಗ ಇಲ್ಲಿ ಏಕ್ತಾನಗರ ಆಮ್ಯಾಗ ಇಲ್ಲಿ ಸಿದ್ದಪ್ಪಜನ ಗುಡಿ ಕಡೆ ಎಲ್ಲ ನನ್ನ ಕೊಡಾತೀವ್ರಿ. ಈಗ ನೀವು ಡಬ್ಬಿ ಒಳಗೆ ಹಾಕಕತ್ತೀವಿ ಸಚ್ಚೆ ಅದು ಇಷ್ಟ ಅದೇನ್ರಿ ಸುವಾಲೆ ಅಲ್ರಿ ಇವ ಅವು ಅಷ್ಟಕ್ಕೊಂದಪ್ಪ ಕಲರ್ ಏನು ಹೆಂಗ್ ಮಾಡ್ಬೇಕ ತುಂಬಕನ ತುಂಬಕನ ಮೊದ್ಲ ಎಲ್ಲ ಮಾಡಿದ್ದು ಆತ್ರಿಪ್ಪ ಬಡ ಸುವಾಲಿ ಎಲ್ಲ ಮಾಡಿದ್ರಿ. ಈಗ ಊಟದ ಟೈಮ್ ರೀ. ಈಗ ಎಲ್ಲರಿಗೂ ನಾವು ಊಟಕ್ಕೆ ಹಾಕಿಕೊಡೋಣ. ಮದುವೆ ಕಾರ್ಡ್ ಕೊಡಾಕತ್ತಿ ಈಗ 4 ತಾಸಿನ ಆಗತ್ತೆ. ಇನ್ನೂ ಮಟ್ಟ ಅರ್ಧನೂ ಕಂಪ್ಲೀಟ್ ಆಗಿಲ್ಲ. ಮದುವೆ ಅಂತ ಹೇಳಿದ್ರೆ ಭಾಳ ಕಷ್ಟ ಐತ್ರಿಪ್ಪ. ಕಾರ್ಡ್ ಅದು ಹಂಚ್ಬೇಕು. ಹಂಚಿದ ಮ್ಯಾಗ ಮಂದಿ ಬರ್ತಾರೆ. ಇನ್ನೂ ಅರ್ಧ ತಾಸ್ನಾಗ ಹಂಚ್ಬೇಕು. ಇನ್ನೂ ಈಗೆಲ್ಲ ಯಾರ ಮನೆ ಇರಿಪ್ಪ ಅಂತ ಹೇಳಿದ್ರೆ ನಮ್ಮ ಮುನ್ನ ದೋಸ್ತರ ಮನೆಯವರೆಲ್ಲ ಇವು. ಈಗ ಇಲ್ಲಿ ಆದ್ಮ್ಯಾಗ ಆತಲ್ರಿ ಮತ್ತು ಆ ಕಡೆ ಹೋಗ್ಬೇಕು. ಆ ಕಡೆ ಹೋಗಿ ಎಲ್ಲ ಕಾರ್ಡ್ ಕೊಡ್ಬೇಕು. ಮದುವೆ 4 ತಾರೀಕಿಗೆ ಐತ್ರಿ. ತಯಾರಿ ಅಂತೂ ಫುಲ್ ಜೋರ್ದಾರ್ ನಡೀತಿ. ಈಗ ನೆಕ್ಸ್ಟ್ ಸ್ವಲ್ಪ ಮತ್ತೆ ನಾಷ್ಟ ಮಾಡೋಣ. ಈ ಟೈಮ್ದಾಗ ನಾಷ್ಟ ಮಾಡ್ತೀವಿ ಬರ್ರಿ. ಮುನ್ನ ನಾವು ನಾಷ್ಟ ಮಾಡ್ತಾನಂತೆ. ನಾಷ್ಟ ಮಾಡಿ ಮತ್ತು ಕಾರ್ಡ್ ಕೊಡಕ್ಕೆ ಹೋಗೋದು. ಈಗ ಸನಿ ಏನು ಹೋಮ್ವರ್ಕ್ ಮಾಡ್ಕೊಳಕತ್ತೆ. ತಮ್ಮನ ಎಲ್ಲ ಓದ್ಲಿಕ್ಕೆ ಥಂಡಿ ಎಷ್ಟೈತೆ ಹೊರಗೆ. ಪಪ್ಪ ಅಂತ ಲಗ್ನ ಪತ್ರ ಕೊಡಕ್ಕೆ ಹೋಗ್ಯಾರ. ಮುನ್ನ ಭಯ್ಯ ಮತ್ತು ಹಬ್ಬನ ಕೊಡಿ ನಾವು ಎಲ್ಲ ಅಲ್ಲಿ ತೊಳಗೆ ಏನು ಸುವಾಲಿ ಬಡೆ ಅದೆಲ್ಲ ಅಂತಾರಲ್ಲ ಅವನ್ನೆಲ್ಲ ಮಾಡಿದ್ವಿ ಇವತ್ತು. ಆತದೆಲ್ಲ ಮಾಡೋದಾತ. ನಿನ್ನೆ ಖರ್ಚಿಗೆ ಅದನ್ನೆಲ್ಲ ಮಾಡಿದ್ದು ನಾವು ಊರಿಗೆ ಹೋಗಿದ್ವು ಅಲ್ಲ. ಅವಾಗ ಖರ್ಚಿಗೆ ಏನು ಮಾಡಲಿಲ್ಲ ಇವತ್ತು ಒಂಥರದ್ದು ಅಂದ್ರೆ ಒಂದು ಎಲೆ ಲಟ್ಟಿಸಿ ಅದ್ರೊಳಗೆ ಸೂಸ್ಲಾಕಿ ಮತ್ತೊಂದು ಎಲೆ ಮ್ಯಾಲೆ ಹಾಕಿ ಅದು ಮಾಡ್ತಾರೆ. ಅದು ಒಂಥರ ಅದು ಹಪ್ಪಳ ಕಲರ್ ಹಾಕಿ ಅದಕ್ಕೆ ಬರೀ ಹಪ್ಪಳ ಮಾಡೋದು. ಅವು ಫಾತ್ಯಾಂಕ್ ಅದೆಲ್ಲ ಬೇಕಂತ ಬೀಫ್ ಹರಿಯೋರಿಗೆ. ಹಾಗಾಗಿ ದಾದಿಮ ಅವನ್ನೆಲ್ಲ ಮಾಡಿದ್ರ ಆತಂತಂದ್ರೆ ಇವತ್ತೆಲ್ಲ ಅದು ಮಾಡೋದಾತು. ಮಾಡಿದ್ವಿ ನೋಡ್ರಿಪ್ಪ. ಈಗ ನಾನು ಮ್ಯಾಲೆ ಬಂದೆ. ಇಲ್ಲಿ ಸಾರು ಬಿಸಿ ಇಟ್ಟೀನಿ. ಆಮೇಲೆ ಸ್ವಲ್ಪ ಮಡಿಕೆ ಕಾಳು ಪಲ್ಯ ಐತ್ರಿ. ಇನ್ನು ಅನ್ನ ಐತಿ. ಸನ್ಯಾ ಅನ್ನಕ್ಕೆ ಇಡ್ಲಿ ಅನ್ ಸ್ವಲ್ಪ ಅಲ್ಲ. ಈಗ ಪಪ್ಪಾಗ ನಮಗಂದ್ರೆ ಆಕತಿ. ಮತ್ತು ಈಗ ನೀವು ಅದು ಊಟ ಮಾಡಿ ಅದ ನೀವು ಆಗಲ್ಲ ಉಂಡಿರಿನ ಅದಕ್ಕೆ ಮತ್ತು ನಾವು ಈಗ ಮತ್ತೆ ಊಟ ಮಾಡ್ತೀರಿ ಅಂತ ಹೇಳಿದ್ರೆ ಇಡ್ತೀನಿ ಒಂದಿಷ್ಟು. ಇಲ್ಲ ಈಗ ಊಟ ಮಾಡಂಗಿಲ್ಲ. ಆಯ್ತಾ. ಯಾಕಂದ್ರೆ ಮತ್ತೆ ಬೆಳಗ್ಗೆ ಬಿಸಿಯೋದು ಮಾಡ್ತೀನಿ. ಅದು ರೇಷನ್ ಅಕ್ಕಿ ಅಲ್ಲ. ಆಗ ಸ್ವಲ್ಪ ಬಿಸಿಯೋದು ಮಾಡ್ಕೊಂಡು ಉಂಡ್ರೆ ಅದು ಸ್ವಲ್ಪ ಚಲೋ ಇರ್ತೈತಿ. ಅದು ಮಾಡಿ ಸ್ವಲ್ಪ ಇಟ್ಬಿಟ್ಟು ಅಂತಂದು ಹೇಳಿದ್ರೆ ಹೆಂಗೆ ಗೊತ್ತೇನ್ರಿ. ಅದು ತಳದಾಗ ಮಿಜ್ಜಾಕತ್ರಿ. ಮ್ಯಾಲೆ ಉದುರು ಇರ್ತೈತಿ. ಅದೇ ಮ್ಯಾಲೆ ಉದುರು ಎಲ್ಲ ತಿಂದ್ಬಿಡ್ತಾರೆ. ತಳದಾಗ ಹಿಂಗೆ ಮಿಜ್ಜಿ ಉಳಿದು ಬಿಡ್ತೈತ್ರಿ. ಅದಕ್ಕೆ ಉಂಟಿ ಅಂದಾಗ ನಾ ಕುಕ್ಕರ್ ಒಳಗೆ ಇಟ್ಬಿಡ್ತೀನಿ ರೀ. ಈಗ ನೋಡಿ ಬೆಳಿಗ್ಗೆ ಮಾಡಿದ್ರಿ ತಮ್ಮನ್ನ ಕಟ್ಟಕ್ಕದ. ಈಗ ಸಾರು ಬಿಸಿ ಇಟ್ಟೀನಿ ಹಾಕತ್ರಿ. ಈಗ ನಮ್ಮ ಮನೆಯವ್ರು ಬಂದ್ರಂದ್ರೆ ಊಟ ಮಾಡೋಣಂತ್ರಿ. ಆಮೇಲೆ ಮನೆಗೆ ಬಂದಿವ್ರಿಪ್ಪ. ಮನೆಗೆ ಬಂದು ಮತ್ತೆ ಕಾರ್ಡ್ ಹಾಕತ್ತೇವೆ. ಈಗ ಕಾರ್ಡ್ ಅಂತೂ ಸಿಕ್ಕಾಪಟ್ಟೆ ಅದ್ರ ಹಂಚೋವು. ನಾವು ಹೊಂಟೀವಿ. ಕಾರ್ಡಲ್ಲಿ ಬಿಟ್ಟು ಹೋಗಿ ನೋಡ್ರಿ. ಕಾರ್ಡಿನ ಚಲ ಇಲ್ಲೇ ಐತಿ ನೋಡ್ರಿ. ಹೋಗೋಣ ಪಟ್ ಹೋಗಿ ಸಾಟ್ ಅಂತ ಎಲ್ಲರೂ ಕಾರ್ಡ್ ಕೊಟ್ಟೆ ಬರೋಣಂತೆ. ಶಾಲೆಗೆ ಹೋಗಿದ್ದಿ ಏನಂದ್ರಿ ಅವ್ರು ಶಾಲ್ಯಾಗ? ಮಮ್ಮಿ ನನಗೆ 20 ರೂಪಾಯಿ ಫೋನ್ ಕೊಡಿಸು ಮಮ್ಮಿ. 20 ರೂಪಾಯಿ ಅದೆಲ್ಲ ಬಿಡ. ಈಗ ಪರೀಕ್ಷೆ ಹತ್ರ ಬರಾಕತ್ತಿದ್ದು. ಮೊದ್ಲು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡು. ನೀ ಸಣ್ಣ ಫೋನ್ ಕೊಡಿಸು ದೊಡ್ಡ ಫೋನ್ ಕೊಡಿಸು ಅಂತೇಳಿ ನಿಂದ್ರಬೇಡ. ಆಟಿಗೆ ಸಾಮಾನು ತೊಗೊಂಡು ಆಡಕ್ಕೆ ನೀನು ಸಣ್ಣ ಹುಡುಗ ಅಲ್ಲಿಗ. ನಿಂದೇನಿದ್ರು ಈಗ ಓದ್ಕೊಳ್ಳೋದು ಬರ್ಕೊಳ್ಳೋ ಕಡೆ ಲಕ್ಷ್ಯ ಇರ್ಬೇಕು. ಬಂತೀವಿ ಸಿದ್ದಪ್ಪಜನ ಜಾತ್ರೆ ತಗೋಂತೆ. ನಂದಿಲ್ಲ ಸಣ್ಣ ಇರ್ತಲ್ಲ ಅದೆಲ್ಲಿ ಚಲೋ ಇದ್ದದಲ್ಲಿ ಬಿಡೋದು.
ಹೋಮ್ವರ್ಕ್ ಮಾಡ್ಕೊಂದಿಲ್ಲ ಮಾಡ್ಕೊಂಡಿ ಊಟ ಮಾಡು ಕಂಡು ಬಾ ಅಲ್ಲೇ 9:30 ಆತ್ಮ ಟೈಮ್ ಮಕ್ಕೊಂತೆ ಮತ್ತೆ ಬೆಳಿಗ್ಗೆ ಜಲ್ದಿನೇ ಹೇಳೋದು ಶುರು ಆಗ್ಯಾಬೇಕಿಲ್ಲ ಟೈಮ್ ನೋಡ್ರಿ ಇವಾಗ ಕರೆಕ್ಟ್ 10 ಗಂಟೆ ಆತ ನಮ್ಮ ಮನೆಯವ್ರು ಬಂದ್ರೆ ರೀ ಹೋಗಿ ಬಂದ್ರೆ ಲಗ್ನ ಪತ್ರ ಕೊಟ್ಟು ಬಂದ್ರೆ ಅಲ್ಲ ನೀವು ಜರ್ಕಿನಾರ ಹಾಕ್ಯಂಡ್ ಹೋಗ್ಬೇಕು ಥಂಡಿ ಆಪರಿ ಐತಿ ಹೊರಗೆ ನೀವು ಹಿಂಗ ಹೋಗ್ಬಿಟ್ರೆ ನೀವು ಲಗ್ನ ಪತ್ರ ಕೊಡಾಕ ಏನು ನೆನಪಾಗಿಲ್ಲ ಒಂದು 5 ಗಂಟೆ ಅಂತ ಅಡ್ಡಾಡ್ತೀವಿ ನಾವು ನಮಗ ಇಷ್ಟೊತ್ತಕ ನಾವು ಕದಮ್ಸ್ಕೊಂಡ್ ಕುತ್ಕೊಂತೀವಿ ಒಳಗ ಥಂಡಿ ಸಂಬಂಧ ಭಾಳ ಐತಿ ಅದ ಅನ್ನಕತ್ತಿದ್ದು ನೋಡಿ ನಮ್ಮ ಸಾನ್ಯಾನ ಇದ್ರಿಗೆ ನಿಮ್ಮ ಪಪ್ಪ ನೋಡೋದ ಶಟ್ರ್ ಹಾಕ್ಯಂತ ಹೋಗ್ಬಾರ್ದು ಹಂಗ ಅಡ್ಡಾಡಕತ್ತಾರ ಸ್ವಲ್ಪ ಬೆಚ್ಚಗಾಕತ್ತದ ಅಂತಂದು ಹೇಳಿ ಆಲ್ಮೋಸ್ಟ್ ಈಗ 90% ಅಂತೂ ಕಾಲ್ ಕುಡಿಯೋದು ಮುಗಿತೆ ಇನ್ನೊಂದು 10% ಐತಿ ಅದೊಂದು ಸ್ವಲ್ಪ ಕೊಟ್ಟಂತ ಹೇಳಿದ್ರೆ ಟೋಟಲಿ ಕಂಪ್ಲೀಟ್ ಆಕತ್ ಕಾಲ್ ಕುಡಿಯೋದು ಅಂದ್ರೆ ಟೆನ್ಷನ್ ಕಡಿಮೆ ಆಕೈತಿ ಕಾರ್ಡ್ ಕೊಡೋದೊಂದು ಆತಪ್ಪ ಅಂತಂದು ಹೇಳಿದ್ರೆ ಅರ್ಧ ಟೆನ್ಷನ್ ಕಡಿಮೆ ಆದಂಗ ಇನ್ನು ಮನೆಗಿನ ಕೆಲಸ ಎಲ್ಲ ಚಾಲು ಆಕಾವು ಇನ್ನು ಅದಕ್ಕೆ ನಿಂತಂದ್ರೆ ಮುಗೀತು ಮತ್ತೆ ಅವಾಗ ಕಾರ್ಡ್ ತಕೊಡ್ಬೇಕು ಮನೆಗಿನ ಕೆಲಸನೂ ಮಾಡ್ಬೇಕಂದ್ರೆ ಆಗೋದಿಲ್ಲ ಯಾವ್ದು ಆಗೋದಿಲ್ಲ ಒಂದು ಕೆಲಸವನ್ನ ಕಂಪ್ಲೀಟ್ ಮಾಡ್ಬೋದು ಪಟ್ ಅಂತ ಹೇಳಿ ಅಂದ್ರೆ ಮತ್ತೆ ಕೆಲಸ ಮುಗಿಸಿದ್ರೆ ಮತ್ತೊಂದು ಕೆಲಸ ನೋಡ್ಬೋದು ಏನಿದೆ ಅದನ್ನೇ ಕೊಡ್ತೀವಿ ತಡಿ ಬ್ಯಾಡ ರೀ ಅವ್ ಹೋಳಿಗೆ ಮಾಡಿ ಅಂತಡಿ ಹೋಳಿಗೆ ಮಾಡಿ ಸುಳ್ಳ ನೋಡ್ರಿ ಅಲ್ಲ ಅದೇ ಅಲ್ಲ ಇವತ್ತಾಗ ಮತ್ತೆ ಹೋಳಿಗೆ ಹೀಗೆ ಅದಿತ್ತಲ್ಲ ಹುಣಗ ಹಿಟ್ಟ ಏ ಮಣ್ಣಿದೆ ಏನಾಗ್ತದೆ ಮಣ್ಣಿದ ಹುಣ್ಗ ಕಡಿಮೆಲ್ಲ ಅದ ಏನಾಗಿಲ್ಲ ಇನ್ನೇ ಹೆಂಗ ಬಂದವ್ ಗೊತ್ತ ನಂಗ ಮೆತ್ತಗ ಹೂವದಂಗ ತಿಳಿ ಸಾರ ಮಣ್ಣಿದ ಬದ್ನಿಕಾಯಿ ಪಲ್ಯ ಹಂಗಿಲ್ಲ ಸನಿ ಅದ ಬರೀ ಹೋಳ್ಗಿದ ಅದೇನಂತ ಹುಣ್ಗ ಅಷ್ಟು ನಾವು ತೆಗೆದಿಡ್ಬೋದು ತಿಳಿಸಾರ ಮಾಡಿದ ಕಟ್ಟಿನ ಸಾರ ಇದಾಗಿ ಖಾಲಿ ಆಗೈತವ ಬ್ಯಾಳಿ ಸಾರ ಕಟ್ಟಿನ ಸಾರ ಕೆಟ್ಟ ಹೋಗೈತಿ ಚಲ್ಲ ಯಾವ್ದನ್ನ ಮತ್ತೆ ಇದು ಹಂಗ ಟೇಸ್ಟ್ ಊಟ ಮಾಡಿದ್ರೆ ಈಗ ಹೋಳಿಗೆ ತಿಂದಿ ನಾನು ಬಿಸಿ ಮಾಡಿ ಹೋಳಿಗೆ ತಿಂದು ನಾನು ಅಂದ್ರೆ ನೀವು ಊಟ ಮಾಡೋದು ಅಷ್ಟೇ ಈಗ ಹೋಳಿಗೆ ಇಷ್ಟ ಬರೀ ನೀವು ಹೋಳಿಗೆ ತಿನ್ರಿ ತುಪ್ಪ ಬಿಸಿ ಮಾಡ್ಕೊಡ್ತೀನಿ ಇನ್ನು ಬಿಸಿ ಅದ ಹೋಳಿಗೆ ಚಲೋ ಐತ್ ನೋಡ ಈಗ ಟೈಮ್ 9:30 ಆಗಿತ್ತು ನಾ ಶಾಲೆಗೆ ಹೊಂಟ್ಯಾ ಇವ ನೋಡ್ರಪ್ಪ ನಾನು ನಾಷ್ಟಕ್ಕೆ ಬಿಸಿ ರೊಟ್ಟಿ ಮಾಡಿದೆ ರೊಟ್ಟಿ ಜೊತೆಗೆ ಈಗ ಮೆಂತ್ಯ ಪಲ್ಯ ಮಾಡಕತ್ತೀನಿ ರೀ ಇದು ಮೆಂತ್ಯನ ಕ್ಲೀನಾಗಿ ಸೋಸ್ಕೊಂಡು ಆಮೇಲೆ ತೊಳ್ಕೊಂಡು ಈ ಥರ ಹೆಚ್ಚಿಟ್ಟೀನಿ ರೀ ಆಮೇಲೆ ಅಲ್ಲಿ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡೀನಿ ಇಲ್ಲಿ ಒಂದು ಸೈಡ್ ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡೀನಿ ಆಮೇಲೆ ಬೆಳ್ಳುಳ್ಳಿ ಒಂದು 4-5 ಇದನ್ನು ತೊಗೊಂಡು ಅವ್ನು ಈ ಥರ ಸಣ್ಣ ಕಟ್ ಮಾಡಿಟ್ಟೀನಿ ಇಲ್ಲಿ ಶೇಂಗಾ ಪುಟಾಣಿ ತೊಗೊಂಡಿನಿ ಈಗ ಫಸ್ಟ್ ರೊಟ್ಟಿ ಮಾಡಿ ತೆಗೆದ್ಮೇಲೆ ಶೇಂಗಾ ಪುಟಾಣಿನ ಹುರ್ಕೊಳ್ಳೋಣ್ರಿ ಶೇಂಗಾ ಪುಟಾಣಿ ಹುರ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಹಸಿ ಎಲ್ಲ ತೊಗೊಂಡಿನಿ ಅದೊಂದು ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಎಳ್ಳರಿ ಇವೆರಡನ್ನ ಸೇರಿ ಸ್ವಲ್ಪ ಹುರ್ಕೊಂಬಿಡೋಣ ಅಂದ್ರೆ ಕಾದಿರ್ತೈತಲ್ರಿ ತವ ಅದ್ರೊಳಗೆ ಸ್ವಲ್ಪ ಕೈ ಹೇಳ್ಬಿಡಣ್ರಿ ಯಾಕಂದ್ರೆ ಮತ್ತೆ ಹೊತ್ತು ಬಿಡ್ತಾರೆ ಭಾಳ ಜೋರು ಐತೆ ಗ್ಯಾಸ್ ಇಟ್ಟು ಹುರಿದು ಬಂದ್ರೆ ಅಷ್ಟೇ ರೀ ಬೆಚ್ಚಗೆ ಮಾಡ್ಕೊಂಡೆ ಅಂದ್ರೆ ಸಾಕು ರೀ ಎಷ್ಟು ಇದಾತ ನೋಡ್ರಿ ಇವ ನೋಡ್ರಿ ಇಲ್ಲಿ ನಾನು ಈಗ ತುಪ್ಪ ತೊಗೊಂಡಿನಿ ರೀ ತುಪ್ಪನ ಈ ತವದ ಮೇಲೆ ಹಾಕಾಕತ್ತೀನಿ ರೀ ಫ್ರಿಜ್ನಾಗ ಇಟ್ಬಿಟ್ಟಿವಲ್ಲ ಗಟ್ಟಾಗಿ ಬಿಟ್ಟತ್ರ ಅದು ಸ್ವಲ್ಪ ತುಪ್ಪ ತೊಗೋಬೇಕ್ರಿ ಅದಕ್ಕೆ ಇಷ್ಟು ತುಪ್ಪ ತೊಗೊಂಡು ಈಗ ಅದು ಮೆಲ್ಟ್ ಹಾಕತ್ತೈತ್ರಿ ನಾವು ಮೆಂತ್ಯ ಸೊಪ್ಪು ಭಾಳ ಸಲ ನಿಮಗೆ ತೋರಿಸಿದ್ವಿ ನಾವು ತೊಗರಿಬೇಳೆ ಹಾಕಿ ಮಾಡ್ತೀವಿ ಆಮೇಲೆ ಹೆಸರು ಬೇಳೆ ಹಾಕಿ ಮಾಡ್ತೀವಿ ರೀ ಈಗ ಇದೊಂಥರ ಡಿಫ್ರೆಂಟ್ ಇದು ಚಲೋ ಆಕತ್ರಿ ಚಪಾತಿ ಒಳಗೆ ರೊಟ್ಟಿ ಒಳಗೆ ಅನ್ನದೊಳಗೆ ಭಾಳ ಮಸ್ತ್ ಆಕತ್ರಿ ಇದು ಅದಕ್ಕೆ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ರೀ ನಾನು ಈಗ ನೋಡ್ರಿ ಇದ್ರೊಳಗೆ ನಾವು ಬೆಳ್ಳುಳ್ಳಿನ ಹಾಕೊಳ್ಳೋಣ್ರಿ ಬೆಳ್ಳುಳ್ಳಿ ಹಾಕೊಂಡು ಆ ಮೆಂತ್ಯ ಸೊಪ್ಪು ಏನೈತಲ್ರಿ ತುಪ್ಪದಾಗ ಸ್ವಲ್ಪ ಹುರ್ಕೊಳ್ಳೋಣ್ರಿ ಮಸ್ತ್ ಆಕತ್ರಿ ಆಮೇಲೆ ತತ್ತಿ ಹಾಕಿನೂ ಮಾಡ್ತಾರೆ ತತ್ತಿ ಹಾಕಿನೂ ಮಾಡಿ ಒಂಥರ ನಾವು ತೋರಿಸಿ ಹಿಂದಿನ ವೀಡಿಯೋದಾಗ ಭಾಳ ಹಳೆಯ ವೀಡಿಯೋದಾಗ ರೀ ಈಗ ನೋಡಿರಿ ಈಗ ಗ್ಯಾಸು ಸಣ್ಣಗೆ ಇಟ್ಕೊಳ್ಳೋಣ್ರಿ ಈಗೇನು ಮೆಂತ್ಯ ಸೊಪ್ಪು ನಾವು ಕಟ್ ಮಾಡಿ ಇಟ್ಕೊಂಡಿವಲ್ರಿ ಅದನ್ನು ಈಗ ಇದ್ರ ಜೊತೆಗೆ ಹುರ್ಕೊಂಬಿಡೋದು ಇದು ಇಷ್ಟು ಹಾಕಿ ಕೈ ಹಿಡ್ಕೊಂತ ಸ್ವಲ್ಪ ಹುರ್ಕೊಂಬಿಡೋಣ್ರಿ ಈ ಥರ ಈಗ ನೋಡ್ರಿ ಹುರಿದಿದ್ವಲ್ರಿ ನಾವು ಶೇಂಗಾ ಮತ್ತು ಪುಟಾಣಿ ಅಂದರೆ ಸ್ವಲ್ಪ ಹಸಿ ಎಲ್ಲ ಆಮೇಲೆ ಎಳ್ಳು ಇದನ್ನು ಅಷ್ಟಿಗೆ ಮಿಕ್ಸಿ ಜಾರ್ ಒಳಗೆ ಹಾಕಿನ್ರಿ ಇದನ್ನು ಪೇಸ್ಟ್ ಮಾಡ್ಕೊಂಬಿಡನ್ರಿ ನಾನು ಅದನ್ನು ಮಿಕ್ಸಿಗೆ ಹಾಕೊಂಡೆ ಮತ್ತು ಈಗ ಅದ್ರ ಜೊತೆಗೆ ನಂದು 2 ಇವನ್ ರೀ ಗೋಡಂಬಿ ತೊಗೊಂಡಿನಿ ಅವನು ಅದ್ರೊಳಗೆ ಹಾಕಿಡ್ತೇನೆ ರೀ ನಾನು ಅದನ್ನು ಪೇಸ್ಟ್ ಮಾಡ್ಕೊಂಡೆ ರೀ
ಈಗ ಇಲ್ಲಿ ಎಣ್ಣೆ ಕಾಯ್ಕಿಟ್ಟೀನಿ. ಅದ್ರೊಳಗನ ಒಂದು 2-3 ಹೆಸಳ ಚಕ್ಕೆ ತೊಗೊತೀನಿ ರೀ. ಅದು ಚಕ್ಕೆ ಹಾಕೀನಿ ರೀ. ಆಮೇಲೆ ಸ್ವಲ್ಪ ಪಲಾವ್ ಎಲೆ, ತೊಗೊಂಡೆ ರೀ. ಆಮೇಲೆ ಒಂದು ಏಲಕ್ಕಿ, ಒಂದು ಲವಂಗ ಇಷ್ಟು ಹಾಕಿ ಇದನ್ನು ಮುಚ್ಚಂಡ್ರಿ. ಆಮೇಲೆ ಇದ್ರೊಳಗೆ ನಾನು ಸ್ವಲ್ಪ ಗ್ಯಾಸ್ ಜೋರಿಡೋಣ. ಯಾಕಂದ್ರೆ ಚಕ್ಕೆ ಲವಂಗದ್ದೆಲ್ಲ ಫ್ಲೇವರ್ ಸ್ವಲ್ಪ ಎಣ್ಣೆ ಒಳಗೆ ಬಿಟ್ಕೋಬೇಕಲ್ರಿ. ಅದಕ್ಕೆ ಸ್ವಲ್ಪ ಅದೆಲ್ಲ ಈ ಥರ ಎಣ್ಣೆ ಒಳಗೆ ಫ್ರೈ ಆಗಲಿ ರೀ. ಈ ಸಿಡೆ ಹತ್ರಿಪ್ಪ ಇದು ಏಲಕ್ಕಿ ಇಡೀ ಹಾಕಿರ್ತೀವಲ್ರಿ, ಸಿಡಿತಾವ್ರಿ ಇವು ಒಣ ಮೆಣಸಿನ್ಕಾಯಿ. ಅದ್ರ ಜೊತೆಗೆ ನಾವು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಬೆಳ್ಳುಳ್ಳಿನ, ಇದು ಆಮೇಲೆ ಉಳ್ಳಾಗಡ್ಡಿ ಇವನ್ನ ಅಷ್ಟೊಂದು ಹಾಕ್ಕೊಳ್ಳೋದು. ಚಲೋ ಫ್ರೈ ಆಗಲಿ ರೀ. ಸ್ವಲ್ಪ ಇದ್ರೊಳಗೆ ನಾನು ಕಸ್ತೂರಿ ಮೇಥಿ ಹಾಕೀನಿ ರೀ. ಇದನ್ನು ಫ್ರೈ ಆಗಬೇಕು. ಇದೊಂದು ಸಣ್ಣ ಟಮಾಟೆನ ಕಟ್ ಮಾಡ್ಕೊಂಡು ಈಗ ಉಳ್ಳಾಗಡ್ಡೆ ಅದೆಲ್ಲ ಫ್ರೈ ಆಯ್ತು. ಟಮಾಟೆ ಹಾಕ್ಕೊಂಡು ಟಮಾಟೆ ಹಣ್ಣು ಪೂರ ಮೆತ್ತಗಾಗೋದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು. ಈಗ ಟಮಾಟೆ ಹಣ್ಣು ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದವ್ರಿ. ಈಗ ಅದಕ್ಕೆ ಅರ್ಶಿನ ಪುಡಿನೂ ಮತ್ತು ಒಣ ಖಾರ ಹಾಕೀನಿ. ಇದಕ್ಕೆ ಸ್ವಲ್ಪ ಮತ್ತೇನು ಹಾಕೋಣಪ್ಪ ಈಗ ಅಂತಂದು ಹೇಳಿದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಣ್ರಿ. ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, ಇಷ್ಟು ಧನಿಯಾ ಪೌಡ್ರು. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋಣ. ಎಲ್ಲ ಮಸಾಲೆನ ಹಾಕಿದ ಮೇಲೆ ಇದಕ್ಕೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ರಿ ಇದನ್ನೆಲ್ಲ ಹಾಕೊಂಡ್ಬಿಡನ್ರಿ. ಹಾಕ್ಕೊಂಡು ಚಲೋ ಹೊತ್ನಾಗ ಕೈಯಾಡಂತ್ರಿ. ಇವಾಗ ನೋಡ್ರಿ ಪೇಸ್ಟ್ ಎಲ್ಲ ಹಾಕ್ಕೊಂಡ್ರಿ. ನಾನು ಅದೇನು ರುಬ್ಬಿದ್ಮೇಲೆ ಅಷ್ಟು ಪೇಸ್ಟ್ ಇದ್ರೊಳಗೆ ಹಾಕ್ಕೊಂಡು ಈಗ ಅದಕ್ಕೆ ಕುದಿ ಆಗ್ತದಲ್ರಿ. ಈಗ ಅದನ್ನು ಮೆಂತ್ಯ ಸೊಪ್ಪೇನು ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ರಿ. ಇದ್ರೊಳಗೆ ಹಾಕ್ಕೊಂಡು ಈಗ ಚಲೋ ಹೊತ್ನಾಗ ಕೈಯಾಡಂತ್ರಿ.